ಆದಿಕಾಂಡ 13ನೇ ಅಧ್ಯಾಯ 10ನೆಯ ವಾಕ್ಯ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೊರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸ್ಥಳವು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಈ ವಾಕ್ಯದಲ್ಲಿ ಅಬ್ರಹಾಮನು ಲೋಟನು ಅಗಲಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಅವರಿಬ್ಬರ ಐಶ್ವರ್ಯವು ಬಹಳವಾಗಿ ಹೆಚ್ಚಿದಂತ ನಿಮಿತ್ತವಾಗಿ ಅವರಿಬ್ಬರು ಒಂದೇ ಸ್ಥಳದಲ್ಲಿ ವಾಸಿಸುವಂಥದ್ದು ಕಷ್ಟವಾಗಿ ಹೋಯಿತು. ಅಷ್ಟು ಮಾತ್ರವಲ್ಲ, ಅವರಿಬ್ಬರ ಆಳುಗಳ ಮಧ್ಯದಲ್ಲಿ ಜಗಳಗಳು ಎದ್ದಂತ ನಿಮಿತ್ತವಾಗಿ ಅವರಿಬ್ಬರು ಬೇರ್ಪಡುವಂಥದ್ದು ಅನಿವಾರ್ಯವಾಯಿತು. ಆ ಸಮಯದಲ್ಲಿ ಲೋಟನಾದರೂ ಕಣ್ಣೆತ್ತಿ ನೋಡಿ ಯೊರ್ದಾನ್ ಹೊಳೆಯ ಸುತ್ತಮುತ್ತಲಿನ ಪ್ರದೇಶವು ನೀರಾವರಿ ಸ್ಥಳವೆಂದು ತಿಳಿದುಕೊಂಡು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗಬೇಕೆಂಬುದಾಗಿ ನಿರ್ಣಯಿಸಿಕೊಂಡನು. ಅಂದ್ರೆ ಇಲ್ಲಿ ಗಮನಿಸುವುದಾದರೆ ಲೋಟನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಆಯ್ದುಕೊಳ್ಳಲಿಕ್ಕೆ ಒಂದು ಮುಖ್ಯವಾದಂತ ಕಾರಣ ಅವನಿಗಿದ್ದಂತ ಸಂಪತ್ತು. ಅಂದ್ರೆ ಅವನ ಸಂಪತ್ತಿಗೆ ಅನುಗುಣವಾಗಿ ಅವನು ಒಂದು ಸ್ಥಳವನ್ನ ಆಯ್ದುಕೊಳ್ಳುತ್ತಾ ಇದ್ದಾನೆ. ಆದರೆ ಅಬ್ರಹಾಮನಾದರೂ ತನಗೆ ಇದ್ದಂತ ವಿಷಯಗಳನ್ನ ಆಧಾರ ಮಾಡಿಕೊಂಡು ಒಂದು ಆಯ್ಕೆಯನ್ನ ಮಾಡದೆ ತನಗೆ ಸಿಕ್ಕಿರುವಂತ ವಾಗ್ದಾನಕ್ಕೆ ಅನುಸಾರವಾಗಿ ಆಯ್ಕೆ ಮಾಡಿಕೊಂಡು ಆ ಕಾನಾನ್ ದೇಶದಲ್ಲೇ ಇರುವಂತೆ ದೇವರು ವಾಗ್ದಾನವಾಗಿ ನುಡಿದಂತ ಸ್ಥಳದಲ್ಲಿಯೇ ಬೀಡಾರಗಳನ್ನ ಮಾಡಿಕೊಂಡು ವಾಸಿಸುವಂತೆ ತೀರ್ಮಾನವನ್ನ ಮಾಡಿಕೊಂಡನು. ಅಂತ್ಯದ ಫಲಿತಾಂಶವನ್ನ ಗಮನಿಸುವುದಾದರೆ ತನಗಿದ್ದಂತ ಐಶ್ವರ್ಯವನ್ನ ಆಧಾರ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡವನು ಎಲ್ಲವನ್ನ ನಷ್ಟಪಡಿಸಿಕೊಂಡು ಒಂದು ಶಾಪದ ಅವಸ್ಥೆಗೆ ಬಿದ್ದನು. ಆದರೆ ದೇವರ ವಾಗ್ದಾನಗಳಿಗೆ ಅನುಸಾರವಾಗಿ ಆಯ್ಕೆ ಮಾಡಿಕೊಂಡಂತ ಅಬ್ರಹಾಮನಾದರೂ ಶಾಶ್ವತವಾಗಿ ನೆಲೆಗೊಳ್ಳುವಂತ ಆಶೀರ್ವಾದಗಳಿಂದ ತೃಪ್ತಿಪಡಿಸಲ್ಪಟ್ಟನು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಮಗಿರುವಂತ ಐಶ್ವರ್ಯ, ನಮಗಿರುವಂತ ಸ್ಥಾನಮಾನಗಳು, ಉನ್ನತವಾದಂತ ಘನತೆ, ವಿದ್ಯಾಭ್ಯಾಸ, ಜ್ಞಾನ ಇವುಗಳನ್ನು ನಾವು ಆಧಾರ ಮಾಡಿಕೊಂಡು ಆಯ್ಕೆಗಳನ್ನ ಮಾಡಿಕೊಳ್ಳುವಂತ ಸಮಯದಲ್ಲಿ ಅದು ಸ್ವಲ್ಪ ದಿವಸಗಳು ಒಳ್ಳೆಯದಾಗಿ ಕಂಡು ನಂತರ ಅದು ಶಾಶ್ವತವಾದಂತ ನಾಶನಗಳಿಗೆ, ಶಾಶ್ವತವಾದಂತ ಕೆಲವೊಂದು ನಷ್ಟಗಳಿಗೆ, ದೇವರಿಂದ ಅಗಲಿ ಹೋಗುವಂತ ವಿಷಯಗಳಿಗೆ ಕೂಡ ಕಾರಣವಾಗಿ ಬಿಡುತ್ತದೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಆಯ್ಕೆಯಲ್ಲಿ ಕೂಡ ನಾವು ಯೋಚಿಸಬೇಕಾಗಿರುವಂಥದ್ದು, ನಾವು ಗಮನಿಸಬೇಕಾಗಿರುವಂಥದ್ದು, ಇದು ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ಇದೆಯೋ ಇಲ್ಲವೋ ಎಂಬುದನ್ನೇ. ಆ ರೀತಿಯಾಗಿ ವಾಗ್ದಾನವನ್ನ ಆಧಾರ ಮಾಡಿಕೊಂಡು ನಾವು ಮುನ್ನಡೆಯುವಾಗಲೇ ನಮ್ಮ ಜೀವಿತವು ನೇಮಕವಾಗಿರುವಂತಹ ಶ್ರೇಷ್ಠತೆಯನ್ನ ತಲುಪಿ ಶಾಶ್ವತವಾದಂತ ಆಶೀರ್ವಾದಗಳಿಗೆ, ದೇವರು ನಮಗೋಸ್ಕರ ಸಿದ್ಧಪಡಿಸಿರುವಂತ ಉನ್ನತವಾದಂತ ವಿಷಯಗಳಿಗೆ ಬಾಧ್ಯವಾಗಿ ಬದಲಾಗುವಂಥದ್ದು. ಆದ್ದರಿಂದ ದಿವಸಗಳಲ್ಲಿ ಎಚ್ಚರಿಕೆಯಾಗಿರಿ. ನಿಮಗೆ ಇರುವಂತ ವಿಷಯಗಳು ನಿಮ್ಮ ಆಯ್ಕೆಯನ್ನ ತೀರ್ಮಾನಿಸಿ ನೀವು ಹೊಂದಬೇಕಾಗಿರುವಂತ ವಿಷಯಗಳಿಂದ ನಿಮ್ಮನ್ನು ವಂಚಿಸದೇ ಇರುವಂತೆ ದೇವರ ಮುಂದೆ ಪೂರ್ಣವಾಗಿ ಸಮರ್ಪಿಸಿ, ದೇವರ ನಿನ್ನ ಚಿತ್ತವನ್ನು ನನಗೆ ಪ್ರಕಟಪಡಿಸು, ಅದಕ್ಕೆ ವಿಧೇಯತೆಯಿಂದ ನಡೆದುಕೊಳ್ಳುವಂತ ಮನೋಭಾವವನ್ನ, ಸಮರ್ಪಣೆ ನನಗೆ ಅನುಗ್ರಹಿಸು ಎಂಬುದಾಗಿ ದೇವರ ಮುಂದೆ ನಿಮ್ಮನ್ನು ನೀವು ಪೂರ್ಣವಾಗಿ ಸಮರ್ಪಿಸಿ ಪ್ರತಿಯೊಂದು ವಿಷಯಗಳನ್ನ ಮಾಡುತ್ತಾ, ಪ್ರತಿಯೊಂದು ಆಯ್ಕೆಗಳನ್ನ ನೆರವೇರಿಸುತ್ತಾ, ಆತನು ನೇಮಿಸಿರುವಂತ ಸಕಲ ವಿಷಯಗಳನ್ನ ಪೂರ್ಣವಾಗಿ ಹೊಂದತಕ್ಕಂತ ಸಮರ್ಪಣೆಯ, ವಿಧೇಯತೆಯ, ನಂಬಿಗಸ್ತತೆಯ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನ್ ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಅಬ್ರಹಾಮ ಹಾಗೆ ಲೋಟರು ಅಪ್ಪ ಬೇರ್ಪಡುವಂತ ಸಮಯದಲ್ಲಿ ಲೋಟನಾದರೂ ತನಗಿದಂತ ಆಸ್ತಿ, ಐಶ್ವರ್ಯ, ಘನತೆಯನ್ನ ಆಧಾರ ಮಾಡಿಕೊಂಡು ಸೊದೋಮ್ ಗೊಮೋರ ಪಟ್ಟಣಗಳನ್ನ ಆಯ್ದುಕೊಂಡನು. ಆದರೆ ಅದರ ಅಂತ್ಯದಲ್ಲಿ ಎಲ್ಲವೂ ಕೂಡ ನಾಶವಾಗಿ ಅವನು ಶಾಪಕ್ಕೆ ಒಳಗಾಗಬೇಕು
ಹೊಂದಬೇಕಾಗಿ ಬಂತು. ಆದರೆ ಅಬ್ರಹಾಮನಾದರೂ ತನ್ನ ವಾಗ್ದಾನಕ್ಕೆ ಅನುಸಾರವಾಗಿ ಆಯ್ದುಕೊಂಡಂತ ನಿಮಿತ್ತವಾಗಿ, ನಿನ್ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ವಿಧೇಯತೆಯಲ್ಲಿ ನಡೆದಂತ ನಿಮಿತ್ತವಾಗಿ ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನ ಹೊಂದಿ ಶಾಶ್ವತವಾಗಿ ನೆಲೆಗೊಳ್ಳುವಂತಹ ಶ್ರೇಷ್ಠತೆಗೆ ಬಾಧ್ಯನಾದಂತೆ ಅಪ್ಪ, ನಮ್ಮ ಪ್ರತಿಯೊಂದು ಜೀವಿತಗಳಲ್ಲಿ ಕೂಡ ನಮಗೆ ಇರುವಂತ ವಿಷಯಗಳು, ನಾವು ಹೊಂದಬೇಕಾಗಿರುವಂತ ವಿಷಯಗಳಿಂದ ನಮ್ಮನ್ನು ವಂಚಿಸದೆ ಇರುವಂತೆ ನಿನ್ನ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯಿಸು ರಾಜ. ನಮ್ಮ ಆಯ್ಕೆಗಳು, ನಮ್ಮ ಆಸಕ್ತಿ, ನಾವು ಮಾಡಬೇಕಾಗಿರುವಂತ ಕಾರ್ಯಗಳು ಎಲ್ಲವೂ ಕೂಡ ನಿನ್ನ ವಾಗ್ದಾನಗಳಿಗೆ ಅನುಸಾರವಾಗಿರಲಿ. ನೀ ನಮಗೋಸ್ಕರ ನೇಮಿಸಿರುವಂತ ಗುರಿಗೆ ಅನುಸಾರವಾಗಿರಲಿ. ಆ ರೀತಿಯಾಗಿ ಸ್ಥಿರಚಿತ್ತದಿಂದ ಓಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಕೃಪೆಯನ್ನ, ಸಹಾಯವನ್ನ ಅನುಗ್ರಹಿಸು. ಜೀವಿತಗಳನ್ನ ಹಿಡಿದಿಟ್ಟಿರುವಂತ ಎಲ್ಲ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ಸಾಲಬಾರಗಳು, ಹಣಕಾಸಿನ ಇಕ್ಕಟ್ಟುಗಳು, ರೋಗಗಳು, ಬಲಹೀನತೆಗಳು, ಬಂಧನ, ಎಲ್ಲ ತಡೆಗಳು, ಬಂಜತನ, ಅಸಾಧ್ಯತೆಗಳು ಈ ಸಮಯದಲ್ಲಿ ನೀಗಿ ಹೋಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕೈ ಬಿಡಲ್ಪಟ್ಟಂತ ಅನುಭವಗಳಿಂದ ಕರ್ತನ ನೀನ್ ಕೈ ಹಿಡಿದು ಮೇಲಕ್ಕೆತ್ತಬೇಕಾಗಿ ಬೇಡುತ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆರೋಗ್ಯವು, ಪರಿಪೂರ್ಣತೆಯು ಉಂಟಾಗಲಿ. ಗರ್ಭಫಲವು ಅನುಗ್ರಹಿಸಲ್ಪಡಲಿ. ಶ್ರೇಷ್ಠತೆಯಲ್ಲಿ ಅಪ್ಪ, ಸಮಾಧಾನ, ಸಂತೋಷದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ನೀನು ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.